ಹೇಯೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಶೀತಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡಾಟ್ ಅಂಡ್ ಕೀ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಮೇಲೆ ರಿವ್ಯೂ ಕೊಡ್ತೀನಿ. ಸೊ ನನ್ನ ಹತ್ರ ಅವರ 10% ನಯಾಸಿನಮೈಡ್ ಸ್ಕಿನ್ ಕ್ಲಿಯರಿಂಗ್ ಸಿರಮ್ ಇದೆ. ಅಂಡ್ ಎರಡನೇ ಪ್ರಾಡಕ್ಟ್ ಬಂದು ಹೈಲುರಾನಿಕ್ ಸಿರಮ್ ಕಾನ್ಸಂಟ್ರೇಟ್. ಹಾಗೆ ಕೊನೆ ಪ್ರಾಡಕ್ಟ್ ಬಂದು 72 hours ಹೈಡ್ರೇಟಿಂಗ್ ಜೆಲ್ ಪ್ಲಸ್ ಪ್ರೋಬಯೋಟಿಕ್ಸ್ ಇದೆ. ಸೊ ಈ ಮೂರು ಪ್ರಾಡಕ್ಟ್ಸ್ ಮೇಲೂ ರಿವ್ಯೂ ಕೊಡ್ತೀನಿ ಅಂಡ್ ಡೆಮೋ ಕೂಡ ತೋರಿಸ್ತೀನಿ. ಬನ್ನಿ ಶುರು ಮಾಡೋಣ. ಈ ಮೂರು ಪ್ರಾಡಕ್ಟ್ಸ್ ನಾನು ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಪ್ರಾಡಕ್ಟ್ಸ್ ಬಂದಾಗ ಒಂದೊಂದೇ ಪ್ರಾಡಕ್ಟ್ ನ ಟ್ರೈ ಮಾಡ್ತಿದ್ದೆ. ಒಂದು 2-3 days ಒಂದೊಂದೇ ಪ್ರಾಡಕ್ಟ್ ನ ಅಷ್ಟೇ ಯೂಸ್ ಮಾಡ್ತಿದ್ದೆ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ್ ಅಲ್ಲಿ. ಯಾಕಂದ್ರೆ ಎಲ್ಲದನ್ನು ಒಟ್ಟಿಗೆ ಯೂಸ್ ಮಾಡಿದ್ರೆ ಯಾವ ಪ್ರಾಡಕ್ಟ್ ನನಗೆ ಚೆನ್ನಾಗಿ ಸೂಟ್ ಆಗ್ತಾ ಇದೆ, ಯಾವ ಚೆನ್ನಾಗಿ ಸೂಟ್ ಆಗ್ತಾ ಇಲ್ಲ ಅಂತ ಗೊತ್ತಾಗೋದಿಲ್ಲ ಅಂತ ಒಂದೊಂದೇ ಪ್ರಾಡಕ್ಟ್ ನ ಯೂಸ್ ಮಾಡ್ತಿದ್ದೆ. ಬಟ್ ಇತ್ತೀಚೆಗೆ ಒಂದು 3-4 days ಇಂದ ಮೂರು ಪ್ರಾಡಕ್ಟ್ ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ್ ಅಲ್ಲಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈ ಮೂರು ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಅಂತ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊತೀನಿ. ಫಸ್ಟ್ ನಾನು 10% ನಯಾಸಿನಮೈಡ್ ಸ್ಕಿನ್ ಕ್ಲಿಯರಿಂಗ್ ಸಿರಮ್ ಬಗ್ಗೆ ಮಾತಾಡ್ತೀನಿ. ಸೊ ಪ್ಯಾಕೇಜಿಂಗ್ ನೋಡಬಹುದು, ತುಂಬಾನೇ ಚೆನ್ನಾಗಿದೆ. ಇದನ್ನ ಈ ರೀತಿ ಓಪನ್ ಮಾಡಿದ್ರೆ ನಮ್ಮ ಸಿರಮ್ ಕಾಣಿಸುತ್ತೆ. ನಯಾಸಿನಮೈಡ್ ನನಗೆ ತುಂಬಾನೇ ಒಳ್ಳೆ ಇಂಗ್ರೀಡಿಯೆಂಟ್ ನನ್ನ ಸ್ಕಿನ್ ಟೈಪ್ಗೆ. ಯಾಕಂದ್ರೆ ನನಗೆ ಆಯಿಲಿ ಸ್ಕಿನ್ ಟೈಪ್ ಇದೆ ಅಂಡ್ ಪಿಂಪಲ್ಸ್ ಆಗ್ತಾ ಇರುತ್ತೆ ಅವಾಗವಾಗ ಅಂಡ್ ಅದರ ಕಲೆಗಳು ಹಾಗೆ ಉಳಿತಾ ಇರುತ್ತೆ. ನಯಾಸಿನಮೈಡ್ ಯೂಸ್ ಮಾಡಿದ್ರೆ ಕಲೆಗಳು ಬೇಗನೆ ಫೇಡ್ ಆಗುತ್ತೆ. ಸೊ ನನ್ನ ಸ್ಕಿನ್ ಟೈಪ್ಗೆ ನಯಾಸಿನಮೈಡ್ ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ. ನಾನು ಈ ಸಿರಮ್ ನ ಆಲ್ಮೋಸ್ಟ್ ಒಂದು 10 days ಇಂದ ಯೂಸ್ ಮಾಡ್ತಾ ಇದ್ದೀನಿ. ಕಲೆಗಳು ಇನ್ನು ಪೂರ್ತಿಯಾಗಿ ಹೋಗಿಲ್ಲ, ಬಟ್ ಲೈಟ್ ಆಗಿ ಫೇಡ್ ಆಗ್ತಾ ಇದೆ. ರಿಸಲ್ಟ್ಸ್ ಕಂಡು ಬರ್ತಾ ಇದೆ, ನನಗೆ ಡಿಫ್ರೆನ್ಸ್ ಕಂಡು ಬರ್ತಾ ಇದೆ. ಸೊ ಚೆನ್ನಾಗಿದೆ ಸಿರಮ್ ಇದು. ಅಂಡ್ ಇದರ ಬೆಲೆ ಬಂದು 1095 ರೂಪಾಯಿ. ಹಾಗೆ ನಿಮಗೆ 30 ml ಪ್ರಾಡಕ್ಟ್ ಸಿಗುತ್ತೆ ಈ ಬಾಟಲ್ ಅಲ್ಲಿ. ಯೂಸ್ ಮಾಡೋದಕ್ಕೂ ತುಂಬಾನೇ ಈಸಿ ಆಗಿದೆ, ಸಖತ್ ಲೈಟ್ ಆಗಿದೆ, ಹೆವಿ ಅನ್ಸೋದಿಲ್ಲ ಈ ಸಿರಮ್. ಅಂಡ್ ಕಲೆಗಳನ್ನ ಫೇಡ್ ಮಾಡೋದಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಾ ಇದೆ ನನಗೆ. ಸೊ ನಿಮಗೂ ರೆಕಮೆಂಡ್ ಮಾಡ್ತೀನಿ. ನಿಮಗೆ ಆಯಿಲಿ ಸ್ಕಿನ್ ಇದ್ದಲ್ಲಿ, ಕಾಂಬಿನೇಷನ್ ಸ್ಕಿನ್ ಇದ್ರೆ, ಅಥವಾ ಆಕ್ನೆ ಪ್ರೋನ್ ಸ್ಕಿನ್ ಇದ್ರೆ, ಡಾರ್ಕ್ ಸ್ಪಾಟ್ ಇಶ್ಯೂ ಇದ್ದಲ್ಲಿ ಡೆಫಿನೆಟ್ಲಿ ಟ್ರೈ ಮಾಡಿ. ಚೆನ್ನಾಗಿದೆ ಸಿರಮ್. ಆಲ್ಸೋ ನಿಮಗೆ ನಾನು ತೋರಿಸೋಂತ ಯಾವ್ದಾದ್ರು ಪ್ರಾಡಕ್ಟ್ ಇಷ್ಟ ಆದಲ್ಲಿ ಪರ್ಚೇಸ್ ಮಾಡಬೇಕು, ಟ್ರೈ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪರ್ಚೇಸಿಂಗ್ ಲಿಂಕ್ಸ್ ನ ಕೊಟ್ಟಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡಬಹುದು. ನಮ್ಮ ಎರಡನೇ ಪ್ರಾಡಕ್ಟ್ ಬಂದ್ಬಿಟ್ಟು ಹೈಲುರಾನಿಕ್ ಸಿರಮ್ ಕಾನ್ಸಂಟ್ರೇಟ್. ಪ್ಯಾಕೇಜಿಂಗ್ ನೋಡಬಹುದು, ಸೇಮ್ ನಯಾಸಿನಮೈಡ್ ಸಿರಮ್ ಹೇಗಿತ್ತು ಅದೇ ತರನೇ ಇದೆ. ಬ್ಲೂ ಕಲರ್ ಅಲ್ಲಿ ಇದೆ. ಇದರಲ್ಲೂ ಕೂಡ ಒಂದು ಡ್ರಾಪರ್ ಇದೆ. ನಾನು ಇದಕ್ಕೂ ಮೊದಲು ಯಾವಾಗೂ ಹೈಲುರಾನಿಕ್ ಆಸಿಡ್ ಸಿರಮ್ ನ ಯೂಸ್ ಮಾಡೇ ಇಲ್ಲ. ನನಗೆ ಆಯಿಲಿ ಸ್ಕಿನ್ ಟೈಪ್ ಇರೋದ್ರಿಂದ ಹೈಲುರಾನಿಕ್ ಆಸಿಡ್ ಸಿರಮ್ ನನಗೆ ನೆಸೆಸರಿ ಅಂತ ಅನ್ಸಿದ್ದಿಲ್ಲ, ಸೊ ಯೂಸ್ ಮಾಡಿಲ್ಲ. ಇದೇ ಮೊದಲನೇ ಹೈಲುರಾನಿಕ್ ಆಸಿಡ್ ಸಿರಮ್ ನಂದು. ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಹೈಲುರಾನಿಕ್ ಆಸಿಡ್ ಏನಿರುತ್ತಲ್ವಾ ಅದು ಸ್ವಲ್ಪ ತಿಕ್ ಆಗಿರುತ್ತೆ, ಹೆವಿ ಅನ್ಸುತ್ತೆ ನನಗೆ ಅಂತ ಯೂಸ್ ಮಾಡಿದ್ದಿಲ್ಲ ಇದುವರೆಗೂ. ಬಟ್ ಈ ಸಿರಮ್ ತುಂಬಾನೇ ಲೈಟ್ ಆಗಿದೆ, ಸಖತ್ ಕಂಫರ್ಟೇಬಲ್ ಅನ್ಸುತ್ತೆ. ಅಂಡ್ ಅಪ್ಲೈ ಮಾಡ್ಕೊಂಡಾಗ ಸ್ವಲ್ಪ ಟೈಟ್ ಅನ್ಸುತ್ತೆ ನನ್ನ ಸ್ಕಿನ್. ಹೈಡ್ರೇಷನ್ ಚೆನ್ನಾಗಿ ಕೊಡುತ್ತೆ ಈ ಪ್ರಾಡಕ್ಟ್, ಆಯ್ತಾ. ಬಟ್ ನನಗನ್ಸೋ ಪ್ರಕಾರ ಇದು ಎಕ್ಸ್ಟ್ರೀಮ್ಲಿ ಡ್ರೈ ಸ್ಕಿನ್ ಟೈಪ್ ಇರೋರಿಗೆ ಬೇಕಾಗುವಷ್ಟು ಹೈಡ್ರೇಷನ್ ನ ಕೊಡೋದಿಲ್ಲ. ನಾರ್ಮಲ್ ಟು ಆಯಿಲಿ ಸ್ಕಿನ್ ಟೈಪ್, ಕಾಂಬಿನೇಷನ್ ಸ್ಕಿನ್ ಟೈಪ್ ಅಥವಾ ಸ್ವಲ್ಪ ಡ್ರೈ ಸ್ಕಿನ್ ಟೈಪ್ ಇರೋರಿಗೆ ಚೆನ್ನಾಗಿ ಹೈಡ್ರೇಷನ್ ಕೊಡುತ್ತೆ. ಬಟ್ ತುಂಬಾ ಡ್ರೈ ಸ್ಕಿನ್ ಟೈಪ್ ಇರೋರಿಗೆ ಇದು ಅಷ್ಟು ಹೈಡ್ರೇಷನ್ ನ ಕೊಡೋದಿಲ್ಲ. ಅಂಡ್ ನಯಾಸಿನಮೈಡ್ ಸಿರಮ್ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಫ್ರೇಗ್ರೆನ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಜಾಸ್ತಿ ಇದೆ. ಸೊ ನಿಮಗೆ ಫ್ರೇಗ್ರೆನ್ಸ್ ಜಾಸ್ತಿ ಇರುವಂತ ಪ್ರಾಡಕ್ಟ್ಸ್ ಇಷ್ಟ ಆಗೋದಿಲ್ಲ ಅಂದ್ರೆ ಮೇ ಬಿ ಇದನ್ನ ನಾನು ನಿಮ್ಗೆ ರೆಕಮೆಂಡ್ ಮಾಡೋದಿಲ್ಲ. ಅಂಡ್ ಎಕ್ಸ್ಟ್ರೀಮ್ಲಿ ಡ್ರೈ ಸ್ಕಿನ್ ಟೈಪ್ ಇದ್ದು ನೀವು ಯಾವ್ದಾದ್ರು ಹೈಲುರಾನಿಕ್ ಆಸಿಡ್ ಸಿರಮ್ ನ ಹುಡುಕ್ತಾ ಇದ್ರು ಕೂಡ ಇದನ್ನ ರೆಕಮೆಂಡ್ ಮಾಡೋದಿಲ್ಲ. ಬಟ್ ಆಯಿಲಿ ಸ್ಕಿನ್ ಟೈಪ್, ಕಾಂಬಿನೇಷನ್, ನಾರ್ಮಲ್ ಅಂಡ್ ಸ್ವಲ್ಪ ಡ್ರೈ ಸ್ಕಿನ್ ಟೈಪ್ ಇರೋರು ಇದನ್ನ ಯೂಸ್ ಮಾಡಬಹುದು.
ಸಿರಮ್ ಅಲ್ಲಿ ವೈಟಮಿನ್ ಸಿ ಕೂಡ ಇದೆ. ಸೊ ಹೈಲುರಾನಿಕ್ ಆಸಿಡ್ ಸಿರಮ್ ಜೊತೆಲಿ ಇದು ವೈಟಮಿನ್ ಸಿ ಸಿರಮ್ದು ಬೆನಿಫಿಟ್ಸ್ ನ ಕೂಡ ಕೊಡುತ್ತೆ. ತ್ವಚೆನ ಹೈಡ್ರೇಟೆಡ್ ಆಗಿಡುತ್ತೆ ಅಂಡ್ ಸ್ಕಿನ್ ಬ್ರೈಟ್ನಿಂಗ್ ಕೂಡ ಮಾಡುತ್ತೆ. ಸೊ ಯಾವ್ದಾದ್ರು ಒಂದು ಒಳ್ಳೆ ಹೈಲುರಾನಿಕ್ ಆಸಿಡ್ ಸಿರಮ್ ಅಥವಾ ವೈಟಮಿನ್ ಸಿ ಸಿರಮ್ ನ ಹುಡುಕ್ತಾ ಇದ್ರೆ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡಬಹುದು. ನಿಮಗೆ ಜಾಸ್ತಿ ಫ್ರೇಗ್ರೆನ್ಸ್ ಇರುವಂತ ಪ್ರಾಡಕ್ಟ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ, ಚೆನ್ನಾಗಿದೆ. ಬಟ್ ಇದನ್ನ ನಾನು ಎಕ್ಸ್ಟ್ರೀಮ್ಲಿ ಡ್ರೈ ಸ್ಕಿನ್ ಟೈಪ್ ಇರೋರಿಗೆ ರೆಕಮೆಂಡ್ ಮಾಡೋದಿಲ್ಲ. ಸ್ವಲ್ಪ ಡ್ರೈ ಸ್ಕಿನ್ ಟೈಪ್ ಇದ್ದು ಯಾವ್ದಾದ್ರು ಒಂದು ಹೈಲುರಾನಿಕ್ ಆಸಿಡ್ ಸಿರಮ್ ನ ಹುಡುಕ್ತಾ ಇದ್ರೆ ಡೆಫಿನೆಟ್ಲಿ ಟ್ರೈ ಮಾಡಬಹುದು. ಚಳಿಗಾಲದಲ್ಲಿ ನಮಗೂ ಕೂಡ ಆಯಿಲಿ ಸ್ಕಿನ್ ಟೈಪ್ ಇರೋರು ಕೂಡ ಸ್ಕಿನ್ ಡ್ರೈ ಅನ್ಸುತ್ತಲ್ವಾ, ಸೊ ಅಂತ ಟೈಮ್ ಅಲ್ಲೂ ಕೂಡ ಇದನ್ನ ಯೂಸ್ ಮಾಡಬಹುದು. ಇದರ ಬೆಲೆ ಬಂದ್ಬಿಟ್ಟು 975 ರೂಪಾಯಿ ಅಂಡ್ ನಿಮಗೆ 30 ml ಪ್ರಾಡಕ್ಟ್ ಸಿಗುತ್ತೆ ಇದರಲ್ಲಿ. ಆಲ್ ರೈಟ್, ನಮ್ಮ ಲಾಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು 72 hours ಹೈಡ್ರೇಟಿಂಗ್ ಜೆಲ್ ಪ್ಲಸ್ ಪ್ರೋಬಯೋಟಿಕ್ಸ್. ಒಂದು ಜೆಲ್ ಬೇಸ್ಡ್ ಲೈಟ್ ಮಾಯಿಶ್ಚರೈಸರ್. ಇದು ಆಯಿಲಿ ಸ್ಕಿನ್ ಇರೋರಿಗೆ, ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಒಳ್ಳೆ ಮಾಯಿಶ್ಚರೈಸರ್ ಅಂತ ಹೇಳ್ಬೋದು. ಹೈಲುರಾನಿಕ್ ಸಿರಮ್ ಏನಿದೆ ಅಲ್ವಾ, ಹೈಲುರಾನಿಕ್ ಆಸಿಡ್ ಸಿರಮ್, ಅದರಷ್ಟು ಇದ್ರಲ್ಲಿ ಫ್ರೇಗ್ರೆನ್ಸ್ ಸ್ಟ್ರಾಂಗ್ ಆಗಿಲ್ಲ, ತುಂಬಾನೇ ಮೈಲ್ಡ್ ಆಗಿದೆ. ಪ್ಯಾಕೇಜಿಂಗ್ ತೋರಿಸ್ತೀನಿ ಹೇಗಿದೆ ಅಂತ. ಈ ತರ ಒಂದು ಗ್ಲಾಸ್ ಜಾರ್ ಅಲ್ಲಿ ಬರುತ್ತೆ ನಮ್ಮ ಮಾಯಿಶ್ಚರೈಸರ್. ಸಖತ್ ಕ್ಯೂಟ್ ಆಗಿದೆ ಅಲ್ವಾ ಪ್ಯಾಕೇಜಿಂಗ್. ಈ ಮಾಯಿಶ್ಚರೈಸರ್ ಬೆಲೆ ಬಂದ್ಬಿಟ್ಟು 745 ರೂಪಾಯಿ ಅಂಡ್ ಇದರಲ್ಲಿ ನಿಮಗೆ 60 ml ಪ್ರಾಡಕ್ಟ್ ಸಿಗುತ್ತೆ. ಸೊ ಆಯಿಲಿ ಸ್ಕಿನ್ ಟೈಪ್ ಇದ್ದಲ್ಲಿ, ಕಾಂಬಿನೇಷನ್ ಸ್ಕಿನ್ ಟೈಪ್ ಇದ್ದಲ್ಲಿ ಒಂದು ಲೈಟ್ ಮಾಯಿಶ್ಚರೈಸರ್ ನ ಹುಡುಕ್ತಾ ಇದ್ದೀರಾ ಅಂದ್ರೆ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡಿ. ಬಹಳ ಬೇಗ ಸ್ಕಿನ್ ಅಲ್ಲಿ ಅಬ್ಸರ್ವ್ ಆಗುತ್ತೆ ಅಂಡ್ ಸಖತ್ ಕಂಫರ್ಟೇಬಲ್ ಅನ್ಸುತ್ತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಈ ಪ್ರಾಡಕ್ಟ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಅನಿಸಬಹುದು, ಹೌದು ಕಾಸ್ಟ್ಲಿ ಇದೆ ಕೂಡ, ಬಟ್ ನನ್ನ ಪ್ರಕಾರ ಒಳ್ಳೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಈಸ್ ಅ ಗುಡ್ ಇನ್ವೆಸ್ಟ್ಮೆಂಟ್. ಸೊ ಇಂಟ್ರೆಸ್ಟ್ ಇದ್ದಲ್ಲಿ ಟ್ರೈ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪರ್ಚೇಸಿಂಗ್ ಲಿಂಕ್ಸ್ ನ ಕೊಟ್ಟಿರ್ತೀನಿ. ಈ 3 ಪ್ರಾಡಕ್ಟ್ಸ್ ನ ಟ್ರೈ ಮಾಡಿದೀನಲ್ವಾ, ನನ್ನ ಫೇವರೇಟ್ ಪ್ರಾಡಕ್ಟ್ ಯಾವುದು ಅಂತ ಕೇಳಿದ್ರೆ ಈ 10% ನಯಾಸಿನಮೈಡ್ ಸ್ಕಿನ್ ಕ್ಲಿಯರಿಂಗ್ ಸಿರಮ್ ಇದು ನನ್ನ ಫೇವರೇಟ್. ಯಾಕಂದ್ರೆ ರಿಸಲ್ಟ್ಸ್ ಕಂಡು ಬರ್ತಾ ಇದೆ ನನಗೆ ಇದನ್ನ ಯೂಸ್ ಮಾಡಿದಾಗಿಂದ. ಸೊ ನಿಮ್ಗೂ ಕೂಡ ಡಾರ್ಕ್ ಸ್ಪಾಟ್ ಇಶ್ಯೂ ಇದ್ದಲ್ಲಿ ಡೆಫಿನೆಟ್ಲಿ ಟ್ರೈ ಮಾಡಿ, ಚೆನ್ನಾಗಿದೆ ಪ್ರಾಡಕ್ಟ್. ಇದು ತುಂಬಾನೇ ಲೈಟ್ ಆಗಿದೆ, ಏನೋ ಹಚ್ಕೊಂಡಿದೀರಾ ಅಂತಾನೆ ಅನ್ಸೋದಿಲ್ಲ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ, ಚೆನ್ನಾಗಿದೆ ಪ್ರಾಡಕ್ಟ್ ಇದು. ಡಾಟ್ ಅಂಡ್ ಕೀಯ ಎಲ್ಲಾ ಪ್ರಾಡಕ್ಟ್ಸ್ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಅಂಡ್ ಕ್ರುಯಲ್ಟಿ ಫ್ರೀ ಕೂಡ ಆಗಿದೆ, ವಿಚ್ ಇಸ್ ಅ ಗುಡ್ ಥಿಂಗ್. ಸೊ ಇವತ್ತಿನ ವಿಡಿಯೋಗಷ್ಟೇ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ಈ ವಿಡಿಯೋ ಕೆಳಗೆ ಕಾಣಿಸೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಏನಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಅದ್ರ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಇದನ್ನ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲ್ ಅಲ್ಲಿ ನೋಟಿಫಿಕೇಶನ್ ಬರುತ್ತೆ, ನೀವು ಅವಾಗೆ ಬಂದು ನನ್ನ ವಿಡಿಯೋನ ನೋಡಬಹುದು. ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ವಾಪಸ್ ಸಿಗ್ತೀನಿ. ಅಲ್ಲಿ ತನಕ ಬೈ ಬೈ.